ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಎಐ ಪ್ರಾಜೆಕ್ಟ್ ಅನ್ನು ಹೇಗೆ ನಿರ್ಮಿಸ್ತಾರೆ ಅಂತ ನೋಡೋಣ. ಇದು ಕೇವಲ ಟೆಕ್ನಿಕಲ್ ಸ್ಟೆಪ್ಸ್ ಅಷ್ಟೇ ಅಲ್ಲ, ಇದೊಂದು ಪ್ರಯಾಣ. ಇದರಲ್ಲಿ ಕೆಲವು ಅಚ್ಚರಿಯ ತಿರುವುಗಳೂ ಇವೆ. ಬನ್ನಿ ಶುರು ಮಾಡೋಣ. ಎಐ ನಿರ್ಮಾಣ ಅಂದ್ರೆ ತುಂಬಾ ಕಷ್ಟ, ಸಂಕೀರ್ಣ ಅನ್ಸುತ್ತೆ ಅಲ್ವಾ? ಆದ್ರೆ ಅದನ್ನ ಒಂದು ಹುಟ್ಟುಹಬ್ಬದ ಕಾರ್ಡ್ ಮಾಡೋ ಹಾಗೆ ಸರಳವಾಗಿ ಯೋಚನೆ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಹೌದು, ನೀವ್ ಕೇಳಿದ್ದು ಸರಿ. ಒಂದು ಸಾಮಾನ್ಯ ಬರ್ತ್ಡೇ ಕಾರ್ಡ್. ಯೋಚನೆ ಮಾಡಿ, ಒಂದು ಕಾರ್ಡ್ ಮಾಡಕ್ಕೆ ನಾವೇನ್ ಮಾಡ್ತೀವಿ? ಮೊದ್ಲು ಒಂದು ಐಡಿಯಾ ಬೇಕು, ಆಮೇಲೆ ಅದಕ್ಕೆ ಬೇಕಾದ ಸಾಮಗ್ರಿಗಳ ಒಂದು ಲಿಸ್ಟ್ ಮಾಡ್ಕೋತೀವಿ, ಆಮೇಲೆ ಅದನ್ನ ತಂದು ಕಾರ್ಡ್ ಮಾಡಿ ಏನಾದ್ರೂ ತಪ್ಪಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿ ಕೊನೆಗೆ ಅದನ್ನ ಗಿಫ್ಟ್ ಆಗಿ ಕೊಡ್ತೀವಿ. ಇದು ಒಂದು ಕ್ರಮಬದ್ಧವಾದ ಪ್ರಾಸೆಸ್ ಅಲ್ವಾ? ಸರಿ, ಈ ಕಾರ್ಡ್ ಮಾಡೋ ಲಾಜಿಕ್ ಇದೆಯಲ್ಲ, ಅದನ್ನೇ ಈಗ ಟೆಕ್ನಾಲಜಿಗೆ ಅನ್ವಯಿಸೋಣ. ಹೇಗೆ ಒಂದು ಕಾರ್ಡ್ ಮಾಡೋಕೆ ಪ್ಲಾನ್ ಇರುತ್ತೋ ಹಾಗೇನೇ ಒಂದು ಎಐ ಪ್ರಾಜೆಕ್ಟ್ಗೂ ಒಂದು ನೀಲನಕ್ಷೆ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಇದನ್ನ ಎಐ ಪ್ರಾಜೆಕ್ಟ್ ಸೈಕಲ್ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ 6 ಹಂತಗಳಿವೆ. ಮೊದಲನೇದು, ನಾವು ಯಾವ ಸಮಸ್ಯೆಯನ್ನ ಬಗೆಹರಿಸ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೆ ಬೇಕಾದ ಡೇಟಾವನ್ನ ಸಂಗ್ರಹಿಸೋದು, ಅದನ್ನ ವಿಶ್ಲೇಷಣೆ ಮಾಡೋದು, ಆಮೇಲೆ ಒಂದು ಮಾಡೆಲ್ ಕಟ್ಟಿ ಅದನ್ನ ಟೆಸ್ಟ್ ಮಾಡಿ ಕೊನೆಗೆ ಅದನ್ನ ಬಳಕೆಗೆ ತರೋದು. ಈ ಸೈಕಲ್ ಒಂದು ಐಡಿಯಾವನ್ನ ಒಂದು ಕಂಪ್ಲೀಟ್ ಪ್ರಾಡಕ್ಟ್ ಆಗಿ ಮಾಡೋಕೆ ಸಹಾಯ ಮಾಡುತ್ತೆ. ಸರಿ, ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು. ಎಐ ಅಂದ್ರೆ ಎಲ್ಲಾ ಒಂದೇ ತರಹ ಅಲ್ಲ. ಅದು ಯಾವ ತರಹದ ಡೇಟಾ ಬಳಸುತ್ತೆ ಅನ್ನೋದ್ರ ಮೇಲೆ ಅದರಲ್ಲಿ 3 ಮುಖ್ಯ ವಿಧಗಳಿವೆ. ಮೊದಲನೆಯದು ಸ್ಟ್ಯಾಟಿಸ್ಟಿಕಲ್ ಡೇಟಾ, ಅಂದ್ರೆ ಸಂಖ್ಯೆಗಳು, ಅಂಕಿಅಂಶಗಳು. ಈ ತರದ ಎಐ ಸಿಸ್ಟಮ್ಗಳು ರಾಶಿ ಡೇಟಾವನ್ನ ನೋಡಿ ಅದರಲ್ಲಿರೋ ಪ್ಯಾಟರ್ನ್ಗಳನ್ನ ಕಂಡುಹಿಡಿದು ಆಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಇದರ ಕೆಲ್ಸವೇ ಸಂಖ್ಯೆಗಳ ಹಿಂದಿನ ಕಥೆಯನ್ನ ಹೇಳೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಆನ್ಲೈನ್ ಶಾಪಿಂಗ್ ಮಾಡುವಾಗ ಬೆಲೆ ಕಂಪೇರ್ ಮಾಡ್ತೀವಲ್ಲ, ಆ ವೆಬ್ಸೈಟ್ಗಳು ಪ್ರೈಸ್ ಗ್ರಾಬರ್, ಶಾಪ್ಝಿಲ್ಲಾ ತರಹ. ಅವು ಬೇರೆ ಬೇರೆ ಕಡೆ ಒಂದೇ ವಸ್ತುವಿನ ಬೆಲೆಯನ್ನ ಹೋಲಿಸಿ ನಮಗೆ ತೋರಿಸ್ತವೆ. ಇದರ ಹಿಂದೆ ಇರೋದೇ ಈ ಟೆಕ್ನಾಲಜಿ. ಎರಡನೇದು ಕಂಪ್ಯೂಟರ್ ವಿಷನ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಮಷೀನ್ಗಳ ಕಣ್ಣು ಇದ್ದ ಹಾಗೆ. ಇದು ಕ್ಯಾಮೆರಾದಿಂದ ಫೋಟೋಸ್, ವಿಡಿಯೋಸ್ ನೋಡಿ ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನ ಕೊಡುತ್ತೆ. ಇದರ ಉಪಯೋಗಗಳಂತೂ ಅಬ್ಬಬ್ಬಾ! ಅಗ್ರಿಕಲ್ಚರಲ್ಲಿ ಬೆಳೆಗಳನ್ನ ಮಾನಿಟರ್ ಮಾಡೋದ್ರಿಂದ ಹಿಡಿದು ಸೆಕ್ಯೂರಿಟಿ ಸಿಸ್ಟಮ್ಗಳಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೆ ಕಂಡ್ಹಿಡಿಯೋವರೆಗೂ ಎಲ್ಲ ಕಡೆನೂ ಇದರ್ದೇ ಹವಾ. ಮತ್ತು ಮೂರನೇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಂದ್ರೆ NLP. ಇದು ಮಷೀನ್ಗಳಿಗೆ ನಮ್ಮ ಭಾಷೆ ಅಂದ್ರೆ ನಾವು ಮಾತಾಡೋ ಬರೆಯೋ ಭಾಷೆ ಅರ್ಥ ಆಗೋ ಹಾಗೆ ಮಾಡುತ್ತೆ. ಇದನ್ನಂತೂ ನಾವು ಪ್ರತಿದಿನ ಬಳಸ್ತೀವಿ. ನಮ್ಮ ಇಮೇಲ್ಗೆ ಬರೋ ಸ್ಪ್ಯಾಮ್ ಮೆಸೇಜ್ಗಳನ್ನ ಫಿಲ್ಟರ್ ಮಾಡೋದು, ಗೂಗಲ್ ಟ್ರಾನ್ಸ್ಲೇಟ್, ಇದೆಲ್ಲ NLPಯಿಂದಾನೇ ಸಾಧ್ಯ ಆಗಿರೋದು. ಹೀಗೆ ಈ ಎಲ್ಲಾ ಎಐ ಟೂಲ್ಸ್ ನೋಡಿದ್ರೆ ವಾವ್, ಎಂಥಂಥ ಸಾಧ್ಯತೆಗಳಿವೆ ಅನ್ಸುತ್ತೆ ಅಲ್ವಾ? ಎಲ್ಲವೂ ಪಾಸಿಟಿವ್ ಆಗೇ ಕಾಣಿಸುತ್ತೆ. ಆದ್ರೆ ಒಂದು ನಿಮಿಷ, ಇಷ್ಟೆಲ್ಲ ಪವರ್ ಇರೋ ಈ ಟೂಲ್ಸ್ ಫೇಲ್ ಆದ್ರೆ ಏನಾಗುತ್ತೆ? ಅಥವಾ ದಾರಿ ತಪ್ಪಿದ್ರೆ ಏನಾಗ್ಬೋದು? ಈಗ ನಾವು ಒಂದು ನೈಜ ಘಟನೆಯನ್ನು ನೋಡೋಣ. ಒಳ್ಳೆ ಉದ್ದೇಶದಿಂದ ಶುರುವಾದ ಒಂದು ಎಐ ಹೇಗೆ ದೊಡ್ಡ ತಪ್ಪು ಮಾಡ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಹೆಲ್ತ್ ಕೇರ್ ಆಲ್ಗೋರಿದಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಬಂದ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಈ ಆಲ್ಗೋರಿದಮ್ ನಮ್ಮ ಸಮಾಜದಲ್ಲಿ ಈಗಾಗ್ಲೇ ಇರೋ ಪೂರ್ವಾಗ್ರಹಗಳನ್ನ ಇನ್ನೂ ಜಾಸ್ತಿ ಮಾಡ್ತು ಅಂತ. ಅಂದ್ರೆ ಏನಿದ್ರ ಅರ್ಥ? ಸಮಸ್ಯೆ ಇದ್ದಿದ್ದು ಅದರ ಲಾಜಿಕ್ನಲ್ಲಿ. ನೋಡಿ, ಆ ಅಲ್ಗಾರಿದಮ್ ಏನ್ ಯೋಚನೆ ಮಾಡ್ತು ಅಂದ್ರೆ, ಯಾವ ರೋಗಿಗಳ ಗುಂಪಿನ ಮೇಲೆ ಕಡಿಮೆ ದುಡ್ಡು ಖರ್ಚಾಗಿದೆಯೋ ಅವರಿಗೆ ಆರೋಗ್ಯದ ರಿಸ್ಕ್ ಕೂಡ ಕಡಿಮೆ ಅಂತ. ಅಂದ್ರೆ ಖರ್ಚು ಮತ್ತು ಆರೋಗ್ಯ ಒಂದೇ ಅಂತ ಅಂದ್ಕೊಂಡ್ಬಿಡ್ತು. ಆದ್ರೆ ಇದು ಎಷ್ಟು ತಪ್ಪಲ್ವಾ? ಇದರಿಂದ ಏನಾಯ್ತು ಗೊತ್ತಾ? ಯಾರಿಗೆ ನಿಜವಾಗ್ಲೂ ಜಾಸ್ತಿ ಆರೋಗ್ಯ ಸಮಸ್ಯೆ ಇತ್ತು, ಯಾರಿಗೆ ತಕ್ಷಣದ ಆರೈಕೆ ಬೇಕಿತ್ತೋ ಅವರನ್ನ ಕಡಿಮೆ ರಿಸ್ಕ್ ಅಂತ ಲಿಸ್ಟ್ ಮಾಡ್ತು. ಯಾಕಂದ್ರೆ ಅವರ ಚಿಕಿತ್ಸೆಗೆ ಹಿಂದೆ ಕಡಿಮೆ ದುಡ್ಡು ಖರ್ಚಾಗಿತ್ತು ಅಷ್ಟೇ. ಇದರಿಂದ ಯಾರಿಗೆ ಸಹಾಯ ಬೇಕಿತ್ತೋ ಅವರಿಗದು ಸಿಗ್ಲೇ ಇಲ್ಲ. ಹಾಗಾದ್ರೆ ಈ ತರಹದ ದೊಡ್ಡ ತಪ್ಪುಗಳನ್ನ ತಡೆಯೋದು ಹೇಗೆ? ಅದಕ್ಕೆ ಒಂದು ದಾರಿ ಇದೆ. ಅದೇ ನೈತಿಕ ಚೌಕಟ್ಟುಗಳು, ಅಂದ್ರೆ ಎಥಿಕಲ್ ಫ್ರೇಮ್ವರ್ಕ್ಸ್. ಇವುಗಳನ್ನ ಬಳಸ್ಕೊಂಡು ನಾವು ನ್ಯಾಯಸಮ್ಮತವಾದ ಎಐ ಸಿಸ್ಟಮ್ಸ್ಗಳನ್ನ ಕಟ್ಟಬಹುದು. ಈ ನೈತಿಕ ಚೌಕಟ್ಟುಗಳಲ್ಲಿ ಮೇನ್ ಆಗಿ 2 ತರಹ. ಒಂದು ಸೆಕ್ಟರ್ ಆಧಾರಿತ, ಅಂದ್ರೆ ಹೆಲ್ತ್ ಕೇರ್, ಫೈನಾನ್ಸ್ ಅಂತ ನಿರ್ದಿಷ್ಟ ಕ್ಷೇತ್ರಗಳಿಗೆ ಸೀಮಿತವಾದದ್ದು. ಇನ್ನೊಂದು ಮೌಲ್ಯ ಆಧಾರಿತ. ಇದು ಹಕ್ಕು, ನ್ಯಾಯದಂತಹ ಸಾರ್ವತ್ರಿಕ ತತ್ವಗಳ ಬಗ್ಗೆ ಮಾತಾಡುತ್ತೆ. ಈ ಹೆಲ್ತ್ ಕೇರ್ ಸಮಸ್ಯೆಗೆ ಬಯೋ ಎಥಿಕ್ಸ್ ಅನ್ನೋ ಫ್ರೇಮ್ವರ್ಕ್ ಹೇಗೆ ಉತ್ತರ ಕೊಡ್ಬೋದಿತ್ತು?
ನೋಡಿ, ಬಯೋಎಥಿಕ್ಸ್ನಲ್ಲಿ ನ್ಯಾಯ ಅನ್ನೋದು ಒಂದು ಬಹಳ ಮುಖ್ಯವಾದ ತತ್ವ. ಆ ತತ್ವವನ್ನು ಅಪ್ಲೈ ಮಾಡಿದ್ರೆ ಡೆವಲಪರ್ಸ್ಗಳು ಬರೀ ಡೇಟಾ ನೋಡ್ತಾ ಇರಲಿಲ್ಲ, ಆ ಡೇಟಾ ಯಾಕೆ ಹಾಗೆ ಪಕ್ಷಪಾತದಿಂದ ಕೂಡಿದೆ ಅನ್ನೋದರ ಮೂಲ ಕಾರಣ ಏನು ಅಂತ ಸಮಾಜದಲ್ಲೇ ಹುಡುಕ್ತಿದ್ರು. ಆಗ ಬಹುಶಃ ಈ ತಪ್ಪು ಆಗ್ತಾನೇ ಇರಲಿಲ್ಲ. ಇದೆಲ್ಲ ಚರ್ಚೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಗೆ ಕರ್ಕೊಂಡೋಗುತ್ತೆ. ನಾವು ಎಐನಲ್ಲಿರೋ ಬಯಾಸ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ಆ ಬಯಾಸ್ ಬಂದಿದ್ದೆಲ್ಲಿಂದ? ಅದು ನಮ್ಮ ಸಮಾಜದ, ನಮ್ಮೆಲ್ಲರೊಳಗಿನ ಪೂರ್ವಾಗ್ರಹದ ಒಂದು ನೆರಳಷ್ಟೇ ಅಲ್ವಾ? ನಾವನ್ಕೋತೀವಿ ನಮ್ಮ ನಿರ್ಧಾರಗಳೆಲ್ಲ ತುಂಬಾ ಲಾಜಿಕಲ್ ಅಂತ. ಆದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮ ಅರಿವಿಗೆ ಬಾರದ ಎಷ್ಟೋ ವಿಷಯಗಳು ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಿರ್ತವೆ. ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ರೀತಿಯ ಪೂರ್ವಾಗ್ರಹ ಇದ್ದೇ ಇರುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ವ್ಯಕ್ತಿಗತ ಮೌಲ್ಯಗಳು, ನಮ್ಮ ನಂಬಿಕೆಗಳು, ಕೆಲವೊಮ್ಮೆ ನಮ್ಮ ಗಟ್ ಫೀಲಿಂಗ್ ಅಂತೀವಲ್ಲ ಅದೂ ಕೂಡ, ಇವೆಲ್ಲವೂ ನಮ್ಮ ನಿರ್ಧಾರಗಳನ್ನ ರೂಪಿಸ್ತವೆ. ಎಐ ಕಲಿಯೋ ಡೇಟಾದಲ್ಲಿ ಈ ಎಲ್ಲಾ ಮಾನವ ಸಹಜ ಪಕ್ಷಪಾತಗಳು ಸೇರ್ಕೊಂಡಿರ್ತವೆ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಎಐ ಕಲಿಯೋದೇ ನಮ್ಮ ಪ್ರಪಂಚದಿಂದ, ನಮ್ಮ ಡೇಟಾದಿಂದ, ನಮ್ಮ ಪೂರ್ವಾಗ್ರಹಗಳಿಂದ. ಹೀಗಿರುವಾಗ ನಮ್ಮನ್ ಮೀರಿ ನಮ್ಗಿಂತ ಹೆಚ್ಚು ನ್ಯಾಯಸಮ್ಮತವಾಗಿ, ನಮ್ಗಿಂತ ಹೆಚ್ಚು ನೈತಿಕವಾಗಿ ಇರೋದಕ್ಕೆ ಅದಕ್ಕೆ ನಾವು ಹೇಗೆ ಕಲ್ಸೋದು? ಇದೊಂದು ಯೋಚಿಸ್ಬೇಕಾದ ವಿಷಯ.